ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ತುಂಬ ಸಲ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ ತುಂಬ ಜನ. ಏನು ಅಂತಂದ್ರೆ, ಈ ನೋಟಿಫಿಕೇಶನ್ ವಿಚಾರದಲ್ಲಿ ಯಾಕೆ ನೀವು ಪಾಸಿಟಿವ್ ಮಾತುಗಳನ್ನ ಆಡ್ತೀರಾ, ಯಾಕೆ ಪದೇ ಪದೇ ಆಗುತ್ತೆ ಅಂತೆಲ್ಲ ಹೇಳಿ ನಮಗೆ ಈ ಥರ ಆಸೆ ಹುಟ್ಟಿಸ್ತೀರಾ ಅಂತೆಲ್ಲ ಕೆಲವ್ರು ಕೇಳ್ತಾ ಇರ್ತೀರಾ. ಸೊ ಅದಕ್ಕೆ ಒಂದು ವಿಚಾರವನ್ನು ಹಂಚ್ಕೊಳ್ತೀನಿ. ನೋಡಿ, ಈ ಹಿಂದೆ ಧಾರವಾಡದಲ್ಲಿ ಒಂದಿಷ್ಟು ಘಟನೆಗಳು ಆಗೋಯ್ತು. ಕೆಲವೊಂದಿಷ್ಟು ಜನ ಆಸ್ಪಿರೆಂಟ್ಸ್ಗಳು ತಮ್ಮ ಪ್ರಾಣವನ್ನ ಕಳ್ಕೊಂಡ್ರು. ಈ ಒಂದು ವಿಚಾರದಲ್ಲಿ ನೊಂದ್ಕೊಂಡು ಒತ್ತಡದಿಂದ ಎಲ್ಲವೂ ಕೂಡ ಆಯಿತು. ಆಯ್ತಾ, ಪ್ರತಿನಿತ್ಯ ನಾನು ಮಾಡುವಂಥ ವಿಡಿಯೋಗಳು, ಅಪ್ಲೋಡ್ ಮಾಡುವಂಥ ವಿಡಿಯೋ, ಹೇಳುವಂಥ ಮಾತುಗಳು ಎಲ್ಲೋ ಒಂದಿಷ್ಟು ಲೈಬ್ರರಿಯಲ್ಲಿ ಕೂತು ಓದ್ತಾ ಇರುವಂಥ ಮನಸ್ಸುಗಳಿಗೆ ತಲುಪುತ್ತೆ ಹೋಗಿ. ಸೊ ಆಗ ಅವ್ರಿಗೊಂದು ಭರವಸೆ, ಏನು ಇಷ್ಟು ದಿನ ಕಳ್ಕೊಂಡಿರ್ತಾರೆ, ಯಾವುದೋ ಒಂದು ಒತ್ತಡದಲ್ಲಿ ಇರ್ತಾರೆ, ಏನೋ ಚಿಂತೆಯಲ್ಲಿ ಇರ್ತಾರೆ, ಅವ್ರಿಗೆ ಈ ವಿಡಿಯೋ ನೋಡಿದಾಗ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಒಂದು ಚಿಕ್ಕದಾಗಿ ಆಸೆ ಮತ್ತೆ ಜೀವಂತ ಆಗುತ್ತೆ. ಹೌದಲ್ವಾ, ಸರಿ ಇದೆ, ನೋಟಿಫಿಕೇಶನ್ ಆಗುತ್ತೆ, ಓದೋಣ, ಯಾಕೆ ಭರವಸೆ ಕಳ್ಕೊಂಡು. ನೋಡಿ, ಈ ಕಾಂಪಿಟೇಟಿವ್ ಫೀಲ್ಡ್ಗೆ ಬಂದಿದ್ದೀವಿ ಅಂದಮೇಲೆ ಅಟ್ಲೀಸ್ಟ್ ಪ್ರಯತ್ನ ಪಡದೆ ಹೋಗಬಾರ್ದು ಅನ್ನುವಂಥದ್ದು ಎಷ್ಟೋ ಜನರ ಆಕಾಂಕ್ಷೆ ಇರುತ್ತೆ. ಖಾಸಗಿ ಕೆಲಸ ಇವತ್ತಲ್ಲ ನಾಳೆ ಹೋಗಿ ಮಾಡ್ಬೋದು ಅನ್ನೋದು ಎಷ್ಟೋ ಜನರ ಮನಸ್ಥಿತಿ ಇರುತ್ತೆ. ಹಾಗಾಗಿ ಬಂದಿದ್ದೀವಿ ಅಂದಮೇಲೆ ಅಟ್ಲೀಸ್ಟ್ ಪ್ರಯತ್ನ ಪಡೋಣ. ಪ್ರಯತ್ನನೇ ಪಡದೆ ನಾವು ಯಾವುದೋ ಎಕ್ಸಾಮೇ ಬರೀದೆ ಸೋತೀವಿ ಅಂತ ಹೆಂಗೆ ಸೋಲನ್ನು ಒಪ್ಕೊಳ್ಳೋದು ಅನ್ನೋದು ಎಷ್ಟೋ ಜನರ ಹಠ ಆಗಿರುತ್ತೆ. ಹಾಗಾಗಿ ಇಷ್ಟೆಲ್ಲ ಕೋಚಿಂಗ್ ತಗೊಂಡು ಲೈಬ್ರರಿ ಮಾಡಿಕೊಂಡು ಕಷ್ಟಪಟ್ಟು ಓದಿದ ಮೇಲೂ ಕೂಡ ನಾವು ಯಾವ ಪರೀಕ್ಷೆನೂ ಬರೀದೆ ಹೋದ್ರೆ ಅದು ನಮ್ಮ ತಪ್ಪಲ್ಲ, ನೋಟಿಫಿಕೇಶನ್ ಮಾಡದೇ ಇರುವಂಥದ್ದು ಸರ್ಕಾರದ ತಪ್ಪು. ಹಾಗಾಗಿ ನಮ್ಮ ಮೇಲೆ ನಾವು ತಪ್ಪು ಹೊತ್ಕೊಂಡು ಹಿಂದಕ್ಕೆ ಹೋಗೋದು ತಪ್ಪಲ್ಲ. ಬಿಡಪ್ಪ, ಕಳೆದ ಒಂದು 5-10 ವರ್ಷದಿಂದ ಓದ್ತಾ ಇದ್ದಾರೆ, ಒಂದು ಇಷ್ಟು ಎಕ್ಸಾಮ್ ಬರ್ದಿದ್ದೆ, ಪ್ರಯತ್ನ ಪಟ್ಟಿದ್ದೆ, ಸೋಲಾಯಿತು, ಬೇರೇನೋ ಮಾಡ್ತೀನಿ ಅಂದರೆ ಓಕೆ. ಏನೂ ಪ್ರಯತ್ನನೇ ಪಟ್ಟಿಲ್ಲ ಅಂತಂದ್ರೆ ಸೊ ಅದಕ್ಕೆ ಭರವಸೆಯನ್ನ ಕಳ್ಕೊಬೇಡಿ. ನೋಡಿ, ನಿನ್ನೆ ನಮ್ಮ ಸಹೋದರ ಒಬ್ರು ಆಲ್ರೆಡಿ VAO ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಗ್ರಾಮಾಡಳಿತಾಧಿಕಾರಿ. ಕಳೆದ ಬಾರಿ ನೋಟಿಫಿಕೇಶನ್ ಪಾಸ್ ಆಗಿದ್ರು. ಸೊ ಅಗೇನ್ ನಿನ್ನೆ PDO ಅಲ್ಲಿ 38ನೇ ರ್ಯಾಂಕ್ ತೆಗೆದುಕೊಂಡಿದ್ದಾರೆ. ನಮ್ಮ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಒಂದು ಹಳ್ಳಿಯವರು, ಸಂಜೀವ್ ಮೂರ್ತಿ ಅಂತೇಳಿ. ಅದಕ್ಕೆ ನೋಡಿ, ಕೆಲವರಿಗೆ ಸರ್ಕಾರಿ ಹುದ್ದೆ ಹೆಂಗೆ ಅಂದ್ರೆ ಅದು ನಿಮ್ಮ ಹಣೆಬರದಲ್ಲಿ ಇರುತ್ತೆ, ಬಟ್ ಪ್ರಯತ್ನ ಪಟ್ಟರೆ ಸಿಗುತ್ತೆ ಅನ್ನೋ ಒಂದು ರೀತಿ ಇರುತ್ತೆ. ಅವಾಗ ನೀವು ಪ್ರಯತ್ನ ಪಡ್ತಾ ಇರ್ತೀರ, ಬಟ್ ನೋಟಿಫಿಕೇಶನ್ ಇಲ್ಲ ಅಂದ್ರೆ ಸೊ ಅದಕ್ಕೆ ನಿನ್ನೆ ಈಗಾಗಲೇ ನಿಮ್ಗೆ ಗೊತ್ತಿದೆ, ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ CM ಅವರ ಭೇಟಿ ಆಗಿರುವಂಥ ವಿಚಾರ ಎಲ್ಲ ಆಗಿದೆ. ಈಗ ತುಂಬಾ ಒತ್ತಡ ಇದೆ ಸರ್ಕಾರಕ್ಕೂ ಕೂಡ. ನೋಟಿಫಿಕೇಶನ್ ಮಾಡಿದವರು ಎಲ್ಲೂ ಹೋಗಲ್ಲ, ಆಯ್ತಾ. ಅಷ್ಟು ಖಾಲಿ ಇರುವ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಳಲೇಬೇಕು. ಅದು ಈಗ ಅವಶ್ಯಕತೆ, ಅನಿವಾರ್ಯತೆ ಎರಡೂ ಕೂಡ ಇದೆ. ಬಟ್ ನಿನ್ನೆ ಒಳ ಮೀಸಲಾತಿದು ಇನ್ನೇನು ಅನುಮೋದನೆ ಕೂಡ ಆಗಿದೆ ಈಗ. ಸೊ ಇನ್ನೂ ಬೇರೆ ಬೇರೆ ಸಮಸ್ಯೆಗಳಿದೆ, ಅದು ಸಾಲ್ವ್ ಆಗುವಂಥದ್ದು ಬಿಡುವಂಥದ್ದು ಅವ್ರಿಗೆ ಬಿಟ್ಟಿದ್ದು. ನಮ್ಮ ಒಂದೇ ಬೇಡಿಕೆ ಸರ್ಕಾರದ ಮುಂದಿರುವಂಥದ್ದು 50% ಮೇಲೆ ರೆಕ್ರೂಟ್ಮೆಂಟ್ ಶುರು ಮಾಡಬೇಡಿ ಅಂತ ಕೇಳ್ತಾ ಇರೋದು. ಸೊ ಅದನ್ನು ಮಾಡಿ ಅಂತ. ಆ್ಯಂಡ್ ಹಂಗಾಗಿ ಯಾರು ಕೂಡ ಭರವಸೆಯನ್ನು ಕಳ್ಕೋಬೇಡಿ. ಈ ವರ್ಷ ಹಿಂಗೆ ಆಗಿದೆ, ಬರೋ ವರ್ಷ ಒಳ್ಳೇದಾಗುತ್ತೆ. 2026 ಅಲ್ಲಿ ಖಂಡಿತವಾಗಿ ನೀವು ಅನ್ಕೊಂಡಿರುವಂಥ ಹುದ್ದೆ ನಿಮಗೆ ಸಿಕ್ಕೇ ಸಿಗುತ್ತೆ. ಭರವಸೆಯನ್ನು ಇಟ್ಕೊಂಡೇ ಈ ಫೀಲ್ಡಿಗೆ ಬಂದಿದ್ದೀರ ಅಂದಮೇಲೆ ಅದೇ ಭರವಸೆಯಲ್ಲಿ ಓದಿ, ಕಷ್ಟಪಡಿ. ಅವಕಾಶಗಳು ತುಂಬ ಇದೆ, ಬಟ್ ನೀವು ಪ್ರಯತ್ನ ಪಟ್ಟಿರೋದಕ್ಕೆ, ನೀವು ಸಂಪಾದಿಸಿರೋ ಜ್ಞಾನಕ್ಕೆ ಬೆಲೆ ಸಿಗೋದು ಯಾವಾಗ ಅಂತಂದ್ರೆ ನೀವು ಅಂದ್ಕೊಂಡಂಥ ಪರೀಕ್ಷೆಯನ್ನು ಬರೆದು ಅದರಲ್ಲಿ ಉತ್ತಮವಾದಂಥ ಸ್ಕೋರ್ ಮಾಡಿದಾಗ. ಸೊ ಅದಕ್ಕೆ ನಾನು ಪಾಸಿಟಿವ್ ಆಗಿ ಮಾತಾಡೋದು ಆ್ಯಂಡ್ ಪಾಸಿಟಿವ್ ಆಗಿ ವಿಷಯಗಳನ್ನು ತಿಳಿಸೋದು. ನೋಡಿ, ಧಾರವಾಡದಲ್ಲಿದ್ದಾರೆ, ಬೆಂಗಳೂರಲ್ಲಿ, ಬೇರೆ ಬೇರೆ ಊರುಗಳಲ್ಲೂ ಕೂಡ ಒಂದಿಷ್ಟು ಜನ ನನ್ನ ಚಾನಲನ್ನು ಏನೋ ಒಂದು ವಿಷಯಕ್ಕಾಗಿ ನೋಡ್ತಾ ಇರ್ತಾರೆ. ಸೊ ಅವರಿಗೆ ದಿನನಿತ್ಯ ಒಂದಿಷ್ಟು ಮಾಹಿತಿ ಹೋಗ್ತಾ ಇರುತ್ತೆ. ಹಾಗಾಗಿ ಯಾವುದೇ ವಿಷಯ ಬಂದಾಗ ಅವ್ರು ಆಲ್ರೆಡಿ ಮನಸ್ಸಲ್ಲಿ ಕುಗ್ಗಿರ್ತಾರೆ, ಒತ್ತಡದಲ್ಲಿರ್ತಾರೆ, ತುಂಬಾ ನೋವಲ್ಲಿರ್ತಾರೆ. ಅಂಥವ್ರಿಗೆ ಸ್ಫೂರ್ತಿ ತುಂಬುವಂತ ಒಂದಿಷ್ಟು ಮಾತುಗಳನ್ನ ಆಡ್ತೀನಿ ಹೊರತು ನಾನೇನು ಬೇರೆ ವಿಚಾರಗಳನ್ನ ಅಥವಾ ಸರ್ಕಾರವನ್ನು ವಹಿಸ್ಕೊಂಡು ಈ ರೀತಿ ಹೇಳುವಂಥದ್ದು ಏನೋ ಅವಶ್ಯಕತೆ ಇಲ್ಲ, ಆಯ್ತಾ. ಅದಕ್ಕೋಸ್ಕರ ಆ ಮಾತುಗಳನ್ನ ಆಡ್ತಾ ಇರೋದು. ಅಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಈಗ ಎಲ್ಲರ ಪರಿಸ್ಥಿತಿನೂ ಒಂದೇ ರೀತಿ ಇದೆ. ಸದ್ಯದ ಸ್ಥಿತಿಯಲ್ಲಿ ಹೆಂಗಿದೆ ಅಂತಂದ್ರೆ, ಎಲ್ಲರೂ ಕೂಡ ಆರ್ಥಿಕವಾಗಿ ಕಷ್ಟ ಅನುಭವಿಸ್ತಿದ್ದೀರಾ, ಮಾನಸಿಕವಾಗಿ ನೊಂದಿದ್ದೀರಾ, ತುಂಬಾ ಸಮಸ್ಯೆ ಇದೆ. ಹಂಗಂತ ಸಮಸ್ಯೆ ಇದೆ ಅಂದ ತಕ್ಷಣ ನಾವು ಕುಗ್ಗು ಹೋಗುವಂಥದ್ದು, ಕೆಲವೊಂದು ಬೇರೆ ಬೇರೆ ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ತಪ್ಪು ಅಂತ ನಾನು ಹೇಳೋದಷ್ಟೇ. ಸಮಸ್ಯೆ ಇದೆ ಅಂದಮೇಲೆ ಅದಕ್ಕೊಂದು ಪರಿಹಾರ ಅನ್ನೋದು ಕೂಡ ಇದ್ದೇ ಇರುತ್ತೆ. ಅಂಡ್ ಇಷ್ಟು ದಿನ ಕತ್ತಲು ಆವರಿಸಿತ್ತು ಅಂದಮೇಲೆ ಬೆಳಕು ಕೂಡ ಬಂದೇ ಬರುತ್ತೆ. ಅವಕಾಶಗಳು ತುಂಬಾ ಇದೆ. ಸೊ ಯಾರೂ ಕೂಡ ನೀವೀಗ ಏನೋ ನಿರ್ಧಾರ ತೆಗೆದುಕೊಂಡು ನಿಮ್ಮ ಬದುಕನ್ನು ಕೊನೆಗೊಳಿಸ್ಕೊಂಡ್ಬಿಟ್ರೆ ನೆಕ್ಸ್ಟ್ ನೋಟಿಫಿಕೇಶನ್ ಅಥವಾ ಎಕ್ಸಾಮ್ ಬರೆಯೋಕ್ಕಾಗತ್ತಾ? ಅವ್ರು ಮಾಡೇ ಮಾಡ್ತಾರೆ, ಅದಾಗೆ ಆಗುತ್ತೆ. ಅದಾದ್ಮೇಲೆ ಅವಾಗ ನಿಮ್ಮ ಬದುಕನ್ನು ವಾಪಸ್ಸು ತೆಗೆದುಕೊಂಡು ಬರೋದಕ್ಕಾಗಲ್ಲ. ಅದಕ್ಕೆ ಯಾರೂ ಕೂಡ ಆ ರೀತಿ ಇದ್ದಾರೆ, ಏನೇ ಇರಲಿ, ಅದು ವೈಯಕ್ತಿಕ ಸಮಸ್ಯೆ ಇರಲಿ, ಪ್ರೀತಿ ಪ್ರೇಮದೇ ಇರಲಿ, ಏನೇ ಇರಲಿ, ಬಟ್ ತಂದೆ ತಾಯಿಗಳು ನಿಮ್ಮ ಮೇಲೆ ಇಟ್ಟಿರುವಂಥ ಭರವಸೆ, ನಿಮ್ಮನ್ನ ಇಷ್ಟು ವರ್ಷ ಸಾಕಿ ಸಲುಹಿರೋದಕ್ಕೆ ಅಟ್ಲೀಸ್ಟ್ ಅವ್ರಿಗೊಂದು ಒಳ್ಳೆ
ಕೊಡುಗೆಯನ್ನು ನೀವು ಕೊಡಲೇಬೇಕಾಗುತ್ತೆ. ಅದು ಏನೇ ಆಗಿರಲಿ, ನಾಟ್ ಓನ್ಲಿ ಇದಾಗಿಲ್ಲ ಅಂದ್ರೆ ಮನೆಗೆ ಹೋದ್ರೆ ನಿಮ್ಮನ್ನ ಒಪ್ಕೊಳ್ತಾರೆ, ಆಯ್ತಪ್ಪ ಆಗಿಲ್ಲ ಇನ್ನೇನು ಮಾಡು ಅಂತ ಒಂದು ಅವಕಾಶ ಕೊಡ್ತಾರೆ ಹೊರತು ಯಾವ ತಂದೆ ತಾಯಿನೂ ನೀನು ಇದನ್ನ ಮಾಡ್ಕೊಂಡು ಬಂದಿಲ್ಲ ಮನೆಯಿಂದ ಹೋಗು ನಿನ್ನ ಆಯ್ತು ಮಗ ಅಂತ ನಾವು ಒಪ್ಪಲ್ಲ ಅಂತ ಅನ್ನುವಷ್ಟು ಕ್ರೂರತನ ಯಾವ ತಂದೆ ತಾಯಿಗಳು ಕೂಡ ಇರಲ್ಲ. ಅದಕ್ಕೆ ಏನೇ ಇರಲಿ ಧೈರ್ಯದಿಂದ ಇರಿ, ಆದಷ್ಟು ಪಾಸಿಟಿವ್ ಆಗಿರಿ, ಪ್ರಯತ್ನ ಪಡ್ತಾ ಇರಿ, ಒಂದೊಳ್ಳೆ ದಿನ ಬಂದೇ ಬರುತ್ತೆ ನಿಮ್ಗಂತ. ಎಷ್ಟೋ ಭರವಸೆ ಕಳ್ಕೊಂಡವರು ಎಂತೆಂಥವ್ರು ಜೀವನದಲ್ಲಿ ಮತ್ತೆ ಬದುಕನ್ನು ಕಟ್ಕೊಂಡಿರುವಂತ ಉದಾಹರಣೆಗಳಿದೆ. ಒಳ್ಳೊಳ್ಳೆ ಪುಸ್ತಕಗಳನ್ನು ಓದಿ, ಒಂದಿಷ್ಟು ಒತ್ತಡ ಮುಕ್ತರಾಗೋದಕ್ಕೆ ಒಂದಿಷ್ಟು ಜನರ ಜೊತೆ ನಿಮ್ಗೆ ಯಾರಿಷ್ಟ ಅವ್ರ ಜೊತೆ ಸಮಯ ಕಳೀರಿ, ಒಟ್ಟಾಗಿ ಖುಷಿಯಾಗಿರಿ. ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಭರವಸೆಯನ್ನು ಕಳ್ಕೋಬೇಡಿ. ಯಾವತ್ತ ಆತ್ಮವಿಶ್ವಾಸವನ್ನು ಕುಗ್ಗಿಸ್ಕೊಳ್ತೀರ ಅವತ್ತೇ ನೀವು ಸೋತ ಹಾಗೆ. ಅಂತಿಮವಾಗಿ ಪರೀಕ್ಷೆ ಬರೆದು ನೀವು ವಿಫಲ ಆದ್ರೆ ಸೋಲು ಅಂತಲ್ಲ, ಯಾವತ್ತು ನಿಮ್ಮ ಆತ್ಮವಿಶ್ವಾಸವನ್ನ ನೀವೇ ಮೊಟಕುಗೊಳಿಸ್ಕೊಳ್ತೀರ ಆಗಲ್ಲ ನನ್ನ ಕೈಲಿ ಅಂತ ಅವತ್ತೇ ನೀವು ಸೋತಾಗೆ. ಸೊ ಅದಕ್ಕೆ ಆ ಸೋಲು ನಿಮ್ಮ ಹತ್ರ ಸುಳಿದೇ ಇರೋ ತರ ನೋಡ್ಕೊಳ್ಳಿ. ಕೈಲಾದಷ್ಟು ನಾನು ಒಂದಿಷ್ಟು ಒಳ್ಳೆ ಮಾತುಗಳನ್ನ ಹಾಡ್ಬೋದು, ನಿಮ್ಗೆ ಸಾಧ್ಯ ಆದ್ರೆ ಸಹಾಯ ಕೂಡ ಮಾಡ್ಬೋದು ಅಂತ ಹೇಳ್ತಾ ಧನ್ಯವಾದಗಳು.